ಅಮಾನವೀಯ ಘಟನೆ, ಗಿಡಕ್ಕೆ ಕಟ್ಟಿ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗೊಡ್ಚಿ ಗ್ರಾಮದಲ್ಲಿ ದಲಿತ ಯುವಕನನ್ನ ಗಿಡಕ್ಕೆ ಕಟ್ಟಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಲಕ್ಷ್ಮಣ್ ಮಲ್ಲಪ್ಪ ಚಿಪ್ಪಲ್ಕಟ್ಟಿ ಮತ್ತು ಈರಣ್ಣ ವಿಠಲ್ ನಾಯ್ಕರ್ ಹಲ್ಲೆಗೊಳಗಾದ ದಲಿತ ಯುವಕರು. ಜಮೀನು ವಿವಾದ ಸಂಬಂಧ ಗ್ರಾಮದ ಸವರ್ಣೀಯರ ಜೊತೆ ವ್ಯಾಜ್ಯ ಇತ್ತು ಎನ್ನಲಾಗಿದೆ. ಆದರೆ ಯುವತಿಗೆ ಚುಡಾಯಿಸಿದ ಆರೋಪ ಹಿನ್ನೆಲೆ ಗಿಡಕ್ಕೆ ಕಟ್ಟಿ ಹಲ್ಲೆ ಮಾಡಲಾಗಿದೆ. ಗ್ಯಾಸ್ ಪೈಪ್ ಮತ್ತು ಹಗ್ಗದಿಂದ ಹಿಗ್ಗಾಮುಗ್ಗ ಹಲ್ಲೆ ಮಾಡಲಾಗಿದೆ. ಈ ಪ್ರಕರಣದ ಕುರಿತು ಕಟಕೋಳ್ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ದೂರುದಾರ ಈರಣ್ಣ ಸಂಗಪ್ಪ ಪಾಕನಟ್ಟಿ ಮಗಳು ಅಪ್ರಾಪ್ತ ವಯಸ್ಸಿನವಳು ಅಂತ ಗೊತ್ತಿದ್ದರೂ ಸಹ ಅವಳು ಶಾಲೆಗೆ ಹೋಗುವಾಗ ಬರುವಾಗ ಬಸ್ ಹಾಗೂ ಮೋಟಾರ್ ಸೈಕಲ್ ಮೇಲಿಂದ ಹಿಂಬಾಲಿಸುವುದು ಮಾಡಿ ಅವಳನ್ನು ಚುಡಾಯಿಸಿ ಹಾಳೆಯಲ್ಲಿ ಫೋನ್ ನಂಬರ್ ಬರೆದು ಪ್ರೀತಿ ಮಾಡು, ಇಲ್ಲದಿದ್ದರೆ ನಿನ್ನ ಬಿಡುವುದಿಲ್ಲ ಅಂತ ಜೀವ ಬೆದರಿಕೆ ಹಾಕುತ್ತಿದ್ದ. ದೂರುದಾರನ ತಮ್ಮ ಮಹಾಂತೇಶ್ ಈತನು ಆರೋಪಿಗೆ ಪೊಲೀಸರು ವಿಚಾರಿಸಿದಾಗ ಅವನು ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ, ನನ್ನ ಗೆಳೆಯ ಲಕ್ಷ್ಮಣ ನಿಮ್ಮ ಮಗಳನ್ನ ಇಷ್ಟಪಡುತ್ತಿದ್ದಾನೆ ಅಂತ ಅಂದು ನೊಂದ ಬಾಲಕಿಯ ಮಾನಕ್ಕೆ ಧಕ್ಕೆಯನ್ನುಂಟು ಮಾಡುವ ಉದ್ದೇಶದಿಂದ ಚುಡಾಯಿಸಿ ಹಿಂಬಾಲಿಸಿ ಲವ್ ಮಾಡು, ಇಲ್ಲದಿದ್ದರೆ ನಿನ್ನನ್ನು ಬಿಡುವುದಿಲ್ಲ ಅಂತ ಜೀವ ಬೆದರಿಕೆ ಧಮಕಿ ಹಾಕಿದ ಇಬ್ಬರ ಮೇಲೂ ಕಾನೂನು ಕ್ರಮ ಕೈಗೊಳ್ಳಲು ವಿನಂತಿಸಿದ್ದಾರೆ. ಹಲ್ಲೆ ಮಾಡಿದ ಆರೋಪಿಗಳು ಈರಣ್ಣ ಸಂಗಪ್ಪ ಪಾತನಟ್ಟಿ, ಬಸನಗೌಡ ನಿಂಗನಗೌಡ ಪಾಟೀಲ್, ಪ್ರದೀಪ್ ಈರಣ್ಣ ಪಾತನಟ್ಟಿ, ಮಹಾಂತೇಶ್ ಲಕ್ಷ್ಮಣ್ ಪಾಕಂಟಿ, ಸಚಿನ್ ದಾನಪ್ಪ ಪಾತನಟ್ಟಿ, ನಿಂಗರಾಜ್ ಈರಪ್ಪ ಪಾತನಟ್ಟಿ ಎಂಬ ಹೆಸರುಗಳು ಎಫ್ಐಆರ್ನಲ್ಲಿ ದಾಖಲಾಗಿವೆ.